ಆ, ಏನು ಪ್ರಾಬ್ಲಮ್ ಇದ್ದಿಲ್ಲ ಮ್ಯಾಮ್. ಬೆಳಗ್ಗೆಯಿಂದ ಮನೆಯಲ್ಲೇ ಇದೆ. ಬೆಳಗ್ಗೆ ಏನಾಯಿತು ಅಂದರೆ ಗ್ರೌಂಡ್ ಫ್ಲೋರಲ್ಲಿ ಸ್ವಲ್ಪ ಆಲ್ಟ್ರೇಷನ್ ವರ್ಕ್ ಇತ್ತು. ಆ ವರ್ಕ್ ಮಾಡ್ತಾ ಇದ್ರು. ಆದರೆ ಚೆನ್ನಾಗೇ ಇತ್ತು. 3 ಗಂಟೆಗೆ ಏನಾಯಿತು, ಹಂಗೆ ಮನೆ ಬಂದುಬಿಟ್ಟು ಕುಸಿತಾ ಇತ್ತು. ನಾನು ಕುಸಿಯೋದನ್ನ ಗೊತ್ತಾಗಿ ನಾನು ಹೊರಗಡೆ ಬಂದುಬಿಟ್ಟೆ. ಹೊರಗಡೆ ಬಂದಾದಮೇಲೆ ಹಂಗೆ ಸ್ವಲ್ಪ ಕುಸಿದು ಆದಮೇಲೆ ಫಸ್ಟ್ ಫ್ಲೋರಿಂದ ಹೊರಗಡೆ ಬಂದುಬಿಟ್ಟೆ. ಆಮೇಲೆ ಸೆಕೆಂಡ್ ಫ್ಲೋರಲ್ಲಿರೋರು ಹೊರಗಡೆ ಬಂದರು. ಮನೇಲಿರೋ ಬಟ್ಟೆ, ನಮ್ಮ ಮನೇಲಿ 3 ಜನ ಮ್ಯಾಮ್. ಅಪ್ಪ ಅಮ್ಮ ಇಬ್ಬರು ಕೂಲಿ ಕೆಲ್ಸಕ್ಕೆ ಹೋಗ್ತಾರೆ. ನಾನು ಮಾತ್ರನೇ ಮನೇಲಿದೆ. ಇವಾಗ ಎಕ್ಸಾಮ್ಸ್ ಅಂತ ಸ್ಟಡಿ ಹಾಲಿಡೇಯಲ್ಲಿ ನಾಳೆ ಎಕ್ಸಾಮ್ ಇದೆ ನನಗೆ. ಮುಂದೆ ಏನು ಗೊತ್ತಿಲ್ಲ ಮ್ಯಾಮ್. ಏನೂ ಇಲ್ಲ. ದಾರಿಯಲ್ಲಿ ನಿಂತ್ಕೊಂಡಿದ್ದೀವಿ. ಎಕ್ಸಾಮ್ಗೆ ಹೋಗಬೇಕು ಮ್ಯಾಮ್, ನಾಳೆ ಹೋಗಬೇಕು. ಏನೂ ಇಲ್ಲ, ಹಾಕೊಳ್ಳೋಕ್ಕೆ ಬಟ್ಟೆನೂ ಇಲ್ಲ. ಯೂನಿಫಾರ್ಮ್ ಎಲ್ಲ ಅದರಲ್ಲೇ ಹೋಯ್ತು. ಪಾತ್ರೆ ಇಲ್ಲ, ಮನೆ ಇಲ್ಲ. ಏನು ಮಾಡೋದು ಅಂತ ಗೊತ್ತಿಲ್ಲ. ಹಾಂ, ಇದ್ದಾರೆ. ಇಲ್ಲ, ಸೌಂಡ್ ಎಲ್ಲ ಯಾವುದೂ ಇಲ್ಲ. ನಾನು ಚೆನ್ನಾಗೇ ಇದ್ವಿ ಮನೇಲಿ. ಸೌಂಡು ಆ ಥರ ಏನೂ ಇಲ್ಲ. ಎರಡು ವರ್ಷಕ್ಕಿಂತ ಮೇಲೆ ಇದ್ದೀವಿ ಮನೇಲಿ. ಆದರೆ ಒಂದಿನಾನು ಬಿರುಕು ಬೀಳೋದು, ಏನಾದರೂ ಆ ಒಂದು ಸಿಂಪ್ಟಮ್ಸ್ ಆ ಥರ ಯಾವುದೂ ಇಲ್ಲ. ಚೆನ್ನಾಗೇ ಇದ್ವಿ ಮನೇಲಿ ನಾವು. ಅಪ್ಪ ಅಮ್ಮ ಇದ್ದಿಲ್ಲ. ಅವರಿಬ್ರು ಕೂಲಿ ಕೆಲ್ಸಕ್ಕೆ ಹೋಗ್ತಾರೆ. ಕೆಲ್ಸಕ್ಕೆ ಹೋಗ್ಬಿಟ್ಟಿದ್ರು. ನಾನು ಮಾತ್ರನೇ ಮನೇಲಿದ್ದೆ. ಕೊಡಿಸ್ತೀನಿ ಅಂತ ಹೇಳಿದ್ದಾರೆ. ಮನೆ ಬೇಕು.